ನಾನು ಮತ್ತು ನನ್ನ ಕುಟುಂಬ ಜಿಲ್ಲಾಧಿಕಾರಿ ಕಚೇರಿಗೂ ಗುಬ್ಬಿ ತಾಲೂಕು ಕಚೇರಿಗೂ ಅಲಿದು ಸಾಕಾಗಿದೆ. ಆದರೆ ನಮಗೆ ನ್ಯಾಯ ಮಾತ್ರ ಸಿಗುತ್ತಿಲ್ಲ. ಇದು ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ವ್ಯಾಪ್ತಿಯ ಕೆಮತ್ತಿಘಟ್ಟ ಗ್ರಾಮದ ಒಂದು ಕುಟುಂಬದ ಆಕ್ರಂದನ. ಹೌದು, ತಮ್ಮ ಮನೆಗೆ ಹೋಗುವ ದಾರಿಗೆ ಪಕ್ಕದ ಮನೆ ಗೌರಮ್ಮ ಎಂಬುವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ. ಕ್ರಯಪತ್ರದಲ್ಲಿ ಸ್ಪಷ್ಟವಾಗಿ ಸುಮಾರು 4 ಗಜ ರಸ್ತೆ ಬಿಡಲಾಗಿದೆ ಎಂದು ಉಲ್ಲೇಖವಿದ್ದರೂ ಅದೇ ಜಾಗದಲ್ಲಿ ಪೆಟ್ಟುಗುಂಡಿ ತೆಗೆದು ದಾರಿ ಮುಚ್ಚಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಮನೆಗೆ ಓಡಾಡಲು ದಾರಿ ಇಲ್ಲದೆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ್ದು ಅಸಭ್ಯ ವರ್ತನೆಯೂ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿಂದೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿಯೂ ದೂರು ನೀಡಿದರೂ ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಯಜಮಾನರ ಹೆಸರು ಬಸವರಾಜ್ ಅಂತ ಸರ್. ಇಲ್ಲಿ ನಮಗೆ ದಾರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಬರೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಇದೊಂದೇ ಸರ್ ನಮಗೆ ಬರೋದು, ಮನೆಗೂ ಬರೋಕ್ಕೆ ಇದೊಂದೇ ಸರ್ ದಾರಿ. ನಮಗೆ ಬಂದು ಅಡ್ಡ ನಿಂತ್ಕೊಂತಾರೆ, ಅಡ್ಡ ಕುತ್ಕೊಂತಾರೆ, ಚಪ್ಪಟ್ಲು ಹಾಕೊಂಡು ಕುತ್ಕೊಂತಾರೆ ಸರ್. ಟ್ರ್ಯಾಕ್ಟರ್ ತರಬೇಕಾರೆ ನಮಗೆ ದಾರಿ ತೊಂದರೆ ಕೊಡ್ತಿದ್ದಾರೆ. ಈಗ ಒಂದು 6 ತಿಂಗಳಿಂದ ತೊಂದರೆ ಕೊಡ್ತಿದ್ದಾರೆ ಸರ್. ಯಾರಮ್ಮ ಕೊಡ್ತಿರೋದು? ಅವರ ಗೌರಮ್ಮ ಅನ್ನೋದು ಅವ್ರ ಮಕ್ಕಳು ತೊಂದರೆ ಕೊಡ್ತಿದ್ದಾರೆ. ಕೇಳಿದ್ಕೆ ದಾರಿ ಬಿಡಲ್ಲ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ 2 ಸಾರಿ ಕಂಪ್ಲೇಂಟ್ ಕೊಟ್ಟಿದೀವಿ. ಅವ್ರು ಬಂದು 2 ಸಲ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ. ಅವರೂ ಬಂದು ನೋಡಿಲ್ಲ ಇದುವರೆಗೂ. ಹೋದ ತಿಂಗಳು ಒಂದ್ಸಲ ಕೊಟ್ಟಿದೀವಿ, ಈ ತಿಂಗಳು ಒಂದ್ಸಲ ಕೊಟ್ಟಿದೀವಿ, ಬಂದು ನೋಡಿಲ್ಲ ಸರ್. ಗುಬ್ಬಿ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ 6 ತಿಂಗಳಿಂದ ತಿರುಗ್ತಿದೀವಿ ಸರ್. ಅವರು ಒಬ್ರು ಬಂದು ನೋಡಿಲ್ಲ ಸರ್. ನಾವೀಗ ಏನು ಮಾಡಬೇಕು? ನಮ್ಮ ಈ ಮನೆಯಿಂದಲೇ ಕೊಡ್ತಿದ್ದು ಆಗ್ಬಿಡ್ತು. ಕಾರ್ ತಗೊಂಬಂದು ಹಾಕೊಂಡು ಹೋಗೋದ ಅಂದರೆ ಬಿಡಲಿಲ್ಲ ಸರ್. ದಾರಿ ಬಿಡಲಿಲ್ಲ. ಇಲ್ಲಿಂದ ಸತ್ತೇನೋ ತಗೊಂಡೋದಂಗೆ ಹೋದ ಸರ್. ಕಂಬ್ಳಿಗೆ ಹಾಕೊಂಡು ಹಿಡ್ಕೊಂಡು ಹೊತ್ಕೊಂಡು ಹೋದ. 2-3 ಸಾರಿ ಏನು ಮಾಡೋಣ ಸರ್. ಚಪ್ರ ಹಾಕ್ಕೊಂಡಿದ್ರು. ಚಪ್ರ ದಸ್ ತುಂಬಿ ಇಕ್ಕಿದ್ರು. ಒಂಚೂರು ಜರುಗಿಸೋದಕ್ಕೆ ಚಪ್ರನ ಇದು ಮಾಡಿರು ಅಂತ ಗಲಾಟೆ ಮಾಡಿರು. ನಮ್ಮನ್ನು 2-3 ಸಾರಿ ನಮ್ಮ ಅಜ್ಜಿ ತಗೊಂಡು ಹೋಗ್ಬೇಕಾರೆ ವನವಾಸ ಬಿದ್ದುಬಿಟ್ಟಿದ್ದೀವಿ ಸರ್. ನಾವು ತುಂಬ ವನವಾಸ. ಜಮೀನೆಲ್ಲ ಪೂರ್ತಿ ನಮ್ಮದು ಸಾರು. ನಮ್ಮ ಜಮೀನಿಗೆ ನಮ್ಮನ್ನು ಅಡ್ಡಿ ಮಾಡ್ತಾವ್ರಿ ಇವತ್ತು. ಪೂರ್ತಿ ಫುಲ್ ಎಲ್ಲ ನಮ್ಗೆ ಆಡೊಳಗಾಗಿ ಇದು ನಮ್ಮ ಹೆಸರು. ಏನು ರಸ್ತೆ ಬಿಡ್ತಾ ಇಲ್ವಾ ನಿಮಗೆ? ಇಲ್ಲ. ಏನಾಗಬೇಕು ನಮ್ಮ ಕಡೆಯಿಂದ? ನಿಮ್ಮ ಕಡೆಯಿಂದ ನಮಗೆ ಮಾಹಿತಿ ಕೊಡಿ, ರಸ್ತೆ ಬಿಡಿಸ್ಕೊಡಿ. ನಮ್ಮ ಜಮೀನು ನಮಗೆ ಬಿಡಿಸ್ಕೊಟ್ಬಿಡಿ. ನಮ್ಮದು ಸಹ ಇದು ಅವ್ರದ್ದೇ. ನನಗೆ ದಾರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ದಾಖಲೆ ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟಿದ್ದೀನಿ. ಅದಕ್ಕೆ ನನಗೆ ಕೂಡಲೇ ನನಗೇನು ಮಾಹಿತಿ ನನಗೆ ಕೊಡದಲೆಯ ಈ ಥರ ನಮಗೆ ಟಾರ್ಚರು ಎಲ್ಲ 6-7 ತಿಂಗಳಿಂದ ನನಗೇನು ಕೊಟ್ಟಿಲ್ಲ. ಅದರಿಂದ ನಮಗೆ ದಾರಿ ಬಿಡಿಸ್ಕೊಡಿ. ನಮಗೆ ತಕ್ಷಣ ಕೊಡದಲೇ ಇದ್ರೆ ನಾನು 2 ಮಕ್ಕಳೆಲ್ಲ ಬಂದು ನಾನು ಸತ್ಯಾಗ್ರಹ ಮಾಡ್ತೀನಿ ತಾಲೂಕು ಆಫೀಸ್ ಮುಂದೆ. ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರರಾಗಲಿ ತಕ್ಷಣ ಕ್ರಮ ಕೈಗೊಂಡು ನಮಗೆ ಮನೆಗೆ ಹೋಗಲು ದಾರಿ ಬಿಡಿಸಿಕೊಡಬೇಕು ಎಂದು ಕುಟುಂಬ ಮನವಿ ಮಾಡಿಕೊಂಡಿದೆ. ಒಟ್ಟಾರೆ ನ್ಯಾಯಕ್ಕಾಗಿ ಅಧಿಕಾರಿಗಳ ಕಚೇರಿಗಳ ಸುತ್ತ ಅಲೆದಾಡುತ್ತಿರುವ ಈ ಕುಟುಂಬಕ್ಕೆ ಯಾವಾಗ ಪರಿಹಾರ ಸಿಗಲಿದೆ ಎಂಬುದು ಪ್ರಶ್ನೆಯಾಗಿದೆ.